ರಾಮನಗರ ಮೈಸೂರು ಡಬ್ಲಿಂಗು 31 ಕಿಲೋಮೀಟ್ರು. ಕೆಂಗೇರಿ ಈಗಾಗಲೇ ನಾವು ಅದನ್ನು ವಿದ್ಯುತ್ಕರಣ ಪೂರ್ತಿಯಾಗಿದೆ. ಇದಲ್ಲದೆ ಏನಿವತ್ತು ಈ ಡಬ್ಲಿಂಗ್ ಲೈನನ್ನು ಸುಮಾರು 875 ಕೋಟಿ ರೂಪಾಯಿಗಳಲ್ಲಿ ನಾವು ಕೆಲಸ ಶುರು ಮಾಡಿದ್ದೀವಿ ಸಾಹೇಬ್ರೆ. ಅದನ್ನು ಕೂಡ ನಾವು ಪ್ರಾರಂಭ ಮಾಡಿ ಮೈಸೂರಿವರೆಗೂ ಪೂರ್ಣಗೊಳಿಸ್ತಕ್ಕಂಥ ಅದಕ್ಕೆ ಈಗಾಗಲೇ ಒಂದು ಇತಿಮಿತಿಯನ್ನು ಮಾಡಿ ಈಗಾಗಲೇ ಅದು ನಡೀತಾ ಇದೆ. 4 ಪಥದ ರಸ್ತೆಯನ್ನು ಟ್ರೈನ್ ಲೈನನ್ನು ತಾವೇನು ಹೇಳಿದ್ದೀರಿ, ಮೈಸೂರು ಬೆಂಗಳೂರು ಸರ್ವೆ ಕಾರ್ಯ ಪ್ರಾರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಸರ್ವೆ ಮುಗಿಸಿ ಅದಕ್ಕೂ ಕೂಡ ನಾವು ಆದ್ಯತೆ ವಲಯವಾಗಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ಲದೆ ತುಮಕೂರು ಬೆಂಗಳೂರು ಈಗಾಗಲೇ 4 ಪಥದಕ್ಕೆ ನಾನೇ ಸ್ವತಃ ಲೋಕಸಭಾ ಸದಸ್ಯನಾಗಿದ್ದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಅಲ್ಲಿ 4 ಪಥದ ರಸ್ತೆ ಸರ್ವೆ ಆಗಿದೆ, DPR ಆಗಿದೆ, ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿದೆ. ಇನ್ನೊಂದು 5-6 ತಿಂಗಳಲ್ಲೇ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ನಾವು ಸುಮಾರು 38-40 ಕಿಲೋಮೀಟರ್ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಬಂಧುಗಳೇ. ಅದಲ್ಲದೆ ಬೆಂಗಳೂರು ಕಂಟ್ರೋಲ್ಮೆಂಟು ವೈಟ್ ಫೀಲ್ಡು ಸಾಹೇಬ್ರೆ, ನಿಮ್ಮ ದೂರದೃಷ್ಟಿಯ ಚಿಂತನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅಭಿನಂದಿಸ್ತೀನಿ. ಇದು ಅವಶ್ಯಕತೆ ಇದೆ. ಸುಮಾರು 4 ಪಥಕ್ಕೆ 38 ಕಿಲೋಮೀಟ್ರು, 666 ಕೋಟಿ ರೂಪಾಯಿ. ಈ ಎಲ್ಲ ಹಣವನ್ನು ಭಾರತ ಸರ್ಕಾರನೇ ಕೊಡೋದು, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಕೊಡ್ತಾ ಇರೋದು. ಈಗಾಗಲೇ MP ಪಾಟೀಲ್ ಸಾಹೇಬ್ರು ಹೇಳಿದಾಗೆ 100 ಕಿಲೋಮೀಟ್ರ್ ದೂರದಲ್ಲಿ ಏನಿವತ್ತು ನೀವು 4 ಲೈನನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀರಿ. ಇದು ನಿಜವಾಗ್ಲೂ ಕೂಡ ಅವಶ್ಯಕತೆ ಇರ್ತಕ್ಕಂಥ ಕಾರ್ಯಕ್ರಮ. ಇದನ್ನು ದೂರದೃಷ್ಟಿಯಿಂದ ಚಿಂತನೆ ಮಾಡಿ 50 ವರ್ಷಗಳ ಹಿಂದೆನೇ ಈ ಕೆಲಸ ಆಗಿದ್ದಿದ್ರೆ ಬೆಂಗಳೂರಿಗೆ ಇಷ್ಟೊಂದು ಜನಸಂಖ್ಯೆ ಬರ್ತಾ ಇರಲಿಲ್ಲ. ಚನ್ನಪಟ್ಟಣದಲ್ಲೇ ಇರೋರು, ರಾಮನಗರದಲ್ಲೇ ಇರೋರು, ಬೇರೆ ಬೇರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಇರಬೇಕು ಅನ್ನೋ ಭಾವನೆ ಇತ್ತು. ಯಾವುದೋ ಜನ್ಮದ ಪುಣ್ಯ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ಮೇಲೆ ಈಗಾಗಲೇ ವೈಟ್ ಫೀಲ್ಡ್ವರೆಗೆ ಇನ್ನೊಂದು 6 ತಿಂಗಳಲ್ಲಿ ನಾವು ಅದನ್ನು ಮುಗಿಸ್ತಾ ಇದ್ದೀವಿ. ಏನು ತುಮಕೂರು ಬೆಂಗಳೂರಿದೆ 4 ಪಥ, ಅದನ್ನು ಕೂಡ ಇನ್ನೊಂದು 1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಅದಲ್ಲದೆ ಮೈಸೂರು ಬೆಂಗಳೂರನ್ನು ನಾವು ಈಗಾಗಲೇ ಆದ್ಯತಾ ವಲಯದಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತಕ್ಕಂಥ ಅದಕ್ಕೆ ನಾವು ಕೆಲಸವನ್ನು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಏನಿವತ್ತು ಬೈಯಪ್ಪನಹಳ್ಳಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, MP ಪಾಟೀಲ್ ಸಾಹೇಬ್ರ ಗಮನಕ್ಕೆ ತರ್ತೀನಿ. 150 ವರ್ಷದ ಹಿಂದೆ ಬ್ರಿಟಿಷರು ಹಾಕಿದಂಥ ಏನು ಬೆಂಗಳೂರಿಂದ ಮಾಲೂರಿಂದ KGF ಇಂದ ನಾವು ಮತ್ತೆ ವಾಪಸ್ಸು ಕೋಲಾರಕ್ಕೆ ಬರ್ತಾಯಿದ್ದೆವು ಸಾಹೇಬ್ರೆ. ಇದು ನಾನು ಅಲ್ಲಿ 2-3 ಸಾರಿ ಹೋಗಿ ಬಂದಾಗ ಏನಿದು ಹಿಂಗಾಗ್ತಾ ಇದೆಯಲ್ಲ ಯಾಕೆ ಅಂತ ಚೆಕ್ ಮಾಡಿ ಮೊನ್ನೆ ನಮ್ಮ ಮಂತ್ರಿಗಳ ಹತ್ರ ಮಾತನಾಡಿ ವೈಟ್ ಫೀಲ್ಡ್ವರೆಗೂ 4 ಲೈನ್ ಆಗಿದೆ ಸಾಹೇಬ್ರೆ. ವೈಟ್ ಫೀಲ್ಡಿಂದ 28-30 ಕಿಲೋಮೀಟರ್ ಆಗ್ತದೆ. ಡೈರೆಕ್ಟಾಗಿ ನಾವು ಕೋಲಾರಕ್ಕೆ ಮತ್ತೊಂದು ಲೈನನ್ನು ಕೊಡ್ತಕ್ಕಂಥ ಅಪರೂಪದ ಕೆಲಸವನ್ನು ಮಾಡ್ತಾಯಿದ್ದೀವಿ. 100ಕ್ಕೆ 100 ಇದರ ಹಣವನ್ನು ಇನ್ಕ್ಲೂಡಿಂಗ್ ಅಕ್ವಿಸೇಷನ್ನು ನಾವೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸಾಹೇಬ್ರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಹೊಸ ಲೈನ್ಗಳನ್ನು ಹಾಕ್ತೀವಿ, ಇನ್ನು ಮುಂದೆ ಯಾವುದೇ LC ಗೇಟ್ಗಳು ಇರೋದಿಲ್ಲ. ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆಯಲ್ಲೂ ಕೂಡ ಜನರ ಒತ್ತಾಯದ ಮೇರೆಗೆ ಅವಶ್ಯಕತೆ ಇರತಕ್ಕಂಥ ಕಡೆಯಲ್ಲೂ ಮಾಡಿ ಮತ್ತು ಜನನಿಬಿಡ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಬೆಂಗಳೂರಿನ ಸುತ್ತ ನಾನು ಒಂದು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರ ಫಲವಾಗಿ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಸುಮಾರು 145-146 LC ಗೇಟ್ಗಳಿದ್ದವು ಸಾಹೇಬ್ರೆ. ಅದರಲ್ಲಿ 46 LC ಗೇಟ್ಗಳನ್ನು ಈಗಾಗಲೇ ಮುಗಿಸ್ತಾ ಬಂದಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.